ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 7ನೇ ವೇತನ ಆಯೋಗದ ಬಗೆಗಿನ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆಯೋ ಅದನ್ನು ತಿಳಿಸ್ಕೊಡಲಿದ್ದೇನೆ. ಸೊ ಇವಾಗಲೇ ನೀವು ನೋಡಿರ್ಬೋದು, ನನ್ನ ಚಾನಲ್ನಲ್ಲಿ ಫೆಬ್ರವರಿ 27ರಂದು ನಡೆದ ರಾಜ್ಯ ಸರ್ಕಾರಿ ನೌಕರರ ಸಮ್ಮೇಳನದಲ್ಲಿ ಸಿದ್ದರಾಮಯ್ಯ ಅವರು ನೀಡಿರುವಂಥ ಸ್ಪೀಚನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ವೋ ಆ ವಿಡಿಯೋವನ್ನು ಫಸ್ಟ್ ಚೆಕ್ ಮಾಡ್ಕೊಳ್ಬೋದು. ಹಾಗೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿ. ಆವಾಗ ನಾನೇನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಇಮಿಡಿಯೇಟಾಗಿ ತಿಳಿದು ಬರುತ್ತೆ ಹಾಗೂ ಲೇಟೆಸ್ಟ್ ಅಪ್ಡೇಟ್ ಇಮಿಡಿಯೇಟಾಗಿ ಸಿಗುತ್ತೆ. ಇವಾಗಲೇ ಫೆಬ್ರವರಿ 27ರಂದು ನಡೆದ ರಾಜ್ಯ ಸರ್ಕಾರಿ ನೌಕರರ ಸಮ್ಮೇಳನದಲ್ಲಿ ಸಿದ್ದರಾಮಯ್ಯ ಅವರು ಏನು ಹೇಳಿದ್ರಂದ್ರೆ, ಏನು ಕನ್ಕ್ಲೂಷನಿಗೆ ಬಂದಿದ್ರು ಅಂದರೆ, ಇದುವರೆಗೂ 7ನೇ ವೇತನ ಆಯೋಗ ವರದಿಯನ್ನು ಇನ್ನೂ ಕೊಟ್ಟಿಲ್ಲ, ಬರೀ ಇಂಟರಿಮ್ ರಿಪೋರ್ಟ್ ಕೊಟ್ಟಿದೆ. ಹಾಗಾಗಿ ಫೈನಲ್ ವರದಿಯನ್ನು ತರಿಸಿ ಕೊಟ್ಟ ಮೇಲೆ ನಾನು ಅದನ್ನು ಮತ್ತೆ ಪರಿಶೀಲಿಸಿ ಆಮೇಲೆ ಕ್ರಮ ಕೈಗೊಳ್ತೀನಿ ಅಂತ ಹೇಳಿದರು. ಹಾಗೂ NPSಗೂ ಕೂಡ NPS ರದ್ದು ಮಾಡಿ OPS ಅಂದರೆ ಹಳೆ ಪಿಂಚಣಿಯನ್ನು ಜಾರಿಗೆ ತರೋದಕ್ಕೂ ಕೂಡ ನೀವೊಂದು ರಿಪೋರ್ಟನ್ನು ರೆಡಿ ಮಾಡಿ ಸಬ್ಮಿಟ್ ಮಾಡಿ, ಎಷ್ಟು ಜನರಿಗೆ ಈ ಹಳೆ ಪಿಂಚಣಿಯನ್ನು ಜಾರಿಗೊಳಿಸ್ಬೇಕಾಗುತ್ತೆ, ಎಷ್ಟು ಸರ್ಕಾರದ ಮೇಲೆ ಅದರ ಹೊರೆ ಬೀಳಲಿದೆ, ಎಲ್ಲವನ್ನು ಒಂದು ರಿಪೋರ್ಟ್ ಮಾಡಿ ನನಗೆ ಕೊಡಿ ಅಂತ ಹೇಳಿದರು. ಹಾಗಾಗಿ ಷಡಕ್ಷರಿ ಅವರು ಏನು ಮಾಡಿದೆ ಅಂದರೆ, ಫೆಬ್ರವರಿ 29ರಂದೇ ಮತ್ತೆ CM ಅವರನ್ನು ಭೇಟಿ ಮಾಡಿ ಅವರೇನೇನು ವರದಿಯನ್ನು ಕೇಳಿದ್ರೋ ಅದೆಲ್ಲ ವರದಿಯನ್ನು ಸಲ್ಲಿಸಿದ್ದಾರೆ. ಸೊ ಇವಾಗಲೇ ಗೊತ್ತಿರ್ಬೋದು, ನಾನು ಹೇಳ್ದಂಗೆ ಆ 7ನೇ ವೇತನ ಆಯೋಗದ ಇಂಟರಿಮ್ ರಿಪೋರ್ಟಲ್ಲಿ ಏನೇನು ಪ್ರಮುಖ ಅಂಶಗಳನ್ನು ತಿಳಿಸಿದ್ರು, ಎಷ್ಟು ಜಾಸ್ತಿ ಆಗುತ್ತೆ, ಯಾವ್ಯಾವ ಬೇಡಿಕೆಗಳಿದೆ ಅನ್ನೋದ್ರ ಬಗ್ಗೆನೂ ನನ್ನ ಚಾನಲ್ನಲ್ಲಿ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಹಾಗೂ ಈ ವಿಡಿಯೋನ ಎಂಡ್ ಸ್ಕ್ರೀನಲ್ಲಿ ಕೂಡ ನನ್ನ ವಿಡಿಯೋ ಲಿಂಕನ್ನು ಹಾಕ್ತೀನಿ. ಸೊ ಅದರಲ್ಲಿ ಡೀಟೇಲ್ ಆಗಿ ನಾನು 7ನೇ ವೇತನ ಆಯೋಗದ ರಿಪೋರ್ಟ್ ಏನು ಮಾಡಿದಾರೋ ಸೊ ಅದರಲ್ಲಿ ಏನೇನು ಅಂಶಗಳಿದೆ ಅನ್ನೋದನ್ನು ಕ್ಲಿಯರಾಗಿ ತಿಳಿಸಿದ್ದೀನಿ. ಸೊ ಅದನ್ನು ನೀವು ತಿಳ್ಕೊಳ್ಬೋದಾಗಿದೆ. ಹಾಗೂ ನಾನು ಹೇಳಿದಾಗೆ ಆಲ್ರೆಡಿ ಸಿದ್ದರಾಮಯ್ಯನವರು ಸಮ್ಮೇಳನದಲ್ಲಿ ಈ ವರದಿಗಳೆಲ್ಲ ಬಂದ ನಂತರ ಪರಿಶೀಲಿಸಿ ಪಾಸಿಟಿವ್ ಆಗಿ ತೀರ್ಮಾನ ಕೈಗೊಳ್ತೀನಿ ಅಂತ ಭರವಸೆ ನೀಡಿದರು ಸಮ್ಮೇಳನದಲ್ಲಿ ಕೂಡ. ಹಾಗಾಗಿ ಷಡಕ್ಷರಿಯವರು ಏನೇನು ವರದಿ ಕೇಳಿದ್ರು ಎಲ್ಲ ವರದಿಗಳನ್ನು ಸಲ್ಲಿಸಿದ್ದಾರೆ. ಈ ವರದಿಗಳಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ 7ನೇ ವೇತನ ಆಯೋಗದ ವೇತನ ಪರಿಷ್ಕರಣೆ ಬಗ್ಗೆ, ಮೂಲ ವೇತನ ಹೆಚ್ಚಳ, DA ಹೈಕು, ಫಿಟ್ಮೆಂಟು ಎಲ್ಲ ಇನ್ಫಾರ್ಮೇಷನ್ಸ್ ಇದೆ. ಸೊ ಇದಕ್ಕೆ ಈ 7ನೇ ವೇತನ ಆಯೋಗಕ್ಕೆ ಈ ವರದಿ ನೀಡೋಕ್ಕೆ ಡೆಡ್ಲೈನ್ ಕೂಡ ನೀಡಲಾಗಿತ್ತು. ಆ ಡೆಡ್ಲೈನ್ ಏನಂದರೆ ಮಾರ್ಚ್ 15ರೊಳಗೆ ಈ ವರದಿಯನ್ನು ನೀಡಬೇಕು ಅಂತ ಡೆಡ್ಲೈನ್ ಇದೆ. ಇದಕ್ಕಿಂತ ಹೆಚ್ಚು ಈ 7ನೇ ವೇತನ ಆಯೋಗದ ವರದಿಯನ್ನು ವಿಸ್ತರಿಸೋಕ್ಕೆ ಅವಕಾಶ ಇರೋದಿಲ್ಲ. ಸೊ ಇವಾಗಲೇ ನಿಮ್ಗೆ ಗೊತ್ತಿರ್ಬೋದು, ಲಾಸ್ಟು ಬಸವರಾಜ ಬೊಮ್ಮಾಯಿ ಅವರ ವೇಳೆಗೆ ಈ 7ನೇ ವೇತನ ಆಯೋಗ ಜಾರಿಗೆ ಬರಬೇಕಾಗಿತ್ತು. ಆದರೆ ಎಲೆಕ್ಷನ್ಸ್ ಎಲ್ಲ ಬಂದದ್ರಿಂದ ಅವರು 1 ವರ್ಷ ಮುಂದೂಡಿದರು. ಲಾಸ್ಟ್ ಮಾರ್ಚಿಂದ ಈ ಮಾರ್ಚಿಗೆ ಮುಂದೂಡಿದ್ರು. ಹಾಗಾಗಿ ಇದು 1 ವರ್ಷ ಡಿಲೇ ಆಗಿತ್ತು. ಇನ್ನೀಗ ಇದರ ಡೆಡ್ಲೈನ್ ಇರೋದು ಮಾರ್ಚ್ 15ರೊಳಗೂ ಖಂಡಿತವಾಗಿಯೂ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಇನ್ನು ನಾವು ಇದನ್ನು ವಿಸ್ತರಿಸೋದಿಲ್ಲ, ನೀವೇನು ವರದಿ ತರ್ತೀರೋ ಆ ವರದಿಯಲ್ಲಿ ಏನು ಮೆನ್ಷನ್ ಮಾಡಿರುತ್ತೋ ಆ ಎಲ್ಲ ಬೇಡಿಕೆಗಳನ್ನು ಪರಿಶೀಲಿಸಿ ಪಾಸಿಟಿವ್ ಆಗಿ ತೀರ್ಮಾನ ಕೈಗೊಳ್ತೀವಿ ಹಾಗೂ ಅವೆಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಸಮ್ಮೇಳನದಲ್ಲಿ ಕೂಡ ಭರವಸೆಯನ್ನು ನೀಡಿದರು ಎಲ್ಲರ ಮುಂದೆ. ಸೊ ಹಾಗಾಗಿ ಆ ವರದಿಯಲ್ಲಿರೋ ಅಷ್ಟು ಅಂಶಗಳು ಮಾರ್ಚ್ 15ರೊಳಗೆ ಜಾರಿಯಾಗೋದಂತೂ ಖಚಿತ. ಮತ್ತು ಮಾರ್ಚ್ 15ರ ನಂತರ ಇನ್ನು ಲೋಕಸಭೆ ಚುನಾವಣೆ ಆರಂಭ ಆಗೋದ್ರಿಂದ, ಚುನಾವಣಾ ಆಯೋಗದ ರಚನೆ ಅದೆಲ್ಲ ಆಗೋದ್ರಿಂದ ಅದರ ಒಳಗೇ ಈ 7ನೇ ವೇತನ ಆಯೋಗ ಜಾರಿ ಆಗಬೇಕು ಅಂತ ಷಡಕ್ಷರಿ ಅವರು ತಿಳಿಸಿದರು. ಹಾಗೂ 7ನೇ ವೇತನ ಆಯೋಗಕ್ಕೆ ನೀಡಿರುವಂಥ ಡೆಡ್ಲೈನ್ ಕೂಡ ಮಾರ್ಚ್ 15 ಆಗಿರೋದ್ರಿಂದ ಖಂಡಿತವಾಗಿ ಕೂಡ ಈ 7ನೇ ವೇತನ ಆಯೋಗ ಮಾರ್ಚ್ 15ರೊಳಗೆ ಜಾರಿಯಾಗುವ 100% ಚಾನ್ಸ್ ಇದೆ. ಆಮೇಲೆ ನೀವು ನೋಡ್ತಿರ್ಬೋದು, ಇವಾಗ ನಾನು ಹೇಳಿದಾಗೆ ಫೆಬ್ರವರಿ 29ಕ್ಕೆ ಸಭೆ ಮಾಡಿ ಏನು ಮೊನ್ನೆ ರಾಜ್ಯ ಸರ್ಕಾರಿ ನೌಕರರ ಸಮ್ಮೇಳನದಲ್ಲಿ ಮುಖ್ಯಮಂತ್ರಿಯವರು ಏನು ಹೇಳಿದಾರೋ
ವರದಿ ಮಿಸ್ ಆಗಿದೆ, ವರದಿ ಇಲ್ಲ, ಇಂಟರಿಮ್ ರಿಪೋರ್ಟ್ ಇಟ್ಕೊಂಡು, ಇಂಟರಿಮ್ ರಿಪೋರ್ಟ್ ಅಂದರೆ ಮಧ್ಯಂತರ ರಿಪೋರ್ಟ್ ಅಂತ ಒಂದು ಕೊಡ್ತಾರೆ ವರದಿಯವರು. ಏನೇನು ನಮ್ಮ ಫೈನಲ್ ರಿಪೋರ್ಟಲ್ಲಿ ಇರುತ್ತೋ ಅಥವಾ ನೀವು ಡ್ರಾಫ್ಟ್ ರಿಪೋರ್ಟ್ ಅಂತ ಹೇಳ್ಬೋದು, ಫೈನಲ್ ರಿಪೋರ್ಟಲ್ಲಿ ಏನೇನಿರುತ್ತೋ ಆ ಎಲ್ಲ ಪಾಯಿಂಟ್ಸ್ಗಳನ್ನು ಮೆನ್ಷನ್ ಮಾಡಿ ಇಂಟರಿಮ್ ರಿಪೋರ್ಟ್ ಅಂತ ಕೊಟ್ಟಿರ್ತಾರೆ. ಆದರೆ ಫೈನಲ್ ರಿಪೋರ್ಟ್ ಬರೋ ತನಕನೂ ಸರ್ಕಾರ ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವ ಹಾಗಿಲ್ಲ, ಇದೊಂದು ರೂಲ್. ಹಾಗಾಗಿ ಮೊನ್ನೆ ಫೆಬ್ರವರಿ 27ರ ಸಮ್ಮೇಳನದಲ್ಲಿ, ರಾಜ್ಯ ಸರ್ಕಾರಿ ನೌಕರರ ಸಮ್ಮೇಳನದಲ್ಲಿ ಮುಖ್ಯಮಂತ್ರಿಯವರು ತಿಳಿಸಿರೋದು ಕೂಡ ಅದನ್ನೇ. ನನಗೆ ಯಾವುದೇ ರೀತಿಯ ನಿಮ್ಮ ಬೇಡಿಕೆಗಳಲ್ಲಿ ಯಾವ ಪಾಯಿಂಟನ್ನು ಅಪೋಸ್ ಮಾಡಲ್ಲ ಮತ್ತು ಅದರಲ್ಲಿ ಯಾವುದನ್ನು ಡಿಸ್ಕಸ್ ಮಾಡಲ್ಲ. ನೀವು ಎಷ್ಟು ಫಿಟ್ಮೆಂಟ್, DA ಹೈಕ್ ಎಷ್ಟು ಕೇಳಿರ್ತೀರೋ ಅದಷ್ಟನ್ನು ನಾವು ಕೊಡ್ತೇವೆ. ಆದರೆ ನಮಗೆ ಫೈನಲ್ ರಿಪೋರ್ಟ್ ಬರಬೇಕು, ಫೈನಲ್ ವರದಿ 7ನೇ ವೇತನ ಆಯೋಗದಿಂದ ಬರಬೇಕು. ಅದನ್ನು ಕನ್ಸಿಡರ್ ಮಾಡಿದಾಗ ಮಾತ್ರ ನಮಗೆ ಆ ರೂಲನ್ನು ಜಾರಿಗೆ ತರೋದಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಹೀಗಾಗಿ ಷಡಕ್ಷರಿ ಅವರು ಕೂಡ ಆಯಿತು, ನಾವು ರಿಪೋರ್ಟನ್ನು ಬೇಗ ತರಿಸಿಕೊಡ್ತೀವಿ ಅಂತ ಹೇಳಿ 7ನೇ ವೇತನ ಆಯೋಗದವರ ಕಡೆಯಿಂದ ಫೈನಲ್ ರಿಪೋರ್ಟನ್ನು ತರಿಸ್ಕೊಂಡು ಫೆಬ್ರವರಿ 29ರಲ್ಲಿ ಏನು CM ಅವರನ್ನು ಮೀಟ್ ಮಾಡಿ ಸಭೆ ಮಾಡಿದ್ರು, ಆ ಸಭೆಯಲ್ಲಿ ವರದಿಯನ್ನು ತರಿಸ್ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ವಿಷಯ, ಸಿದ್ದರಾಮಯ್ಯ ಅವರು ಹೇಳಿದ್ದೇನೆಂದರೆ, ನೀವು ಆರೋಗ್ಯ ಸಂಜೀವನಿ ಬಗ್ಗೆ ಏನು ಬೇಡಿಕೆ ಇಟ್ಟಿದ್ದೀರೋ ಅಥವಾ ಹಳೆಯ ಪಿಂಚಣಿ ಯೋಜನೆಯನ್ನು ಮತ್ತೆ ಎಲ್ಲರಿಗೂ ಹಳೆಯ ಪಿಂಚಣಿ ಯೋಜನೆಯನ್ನು ಚೂಸ್ ಮಾಡೋಕ್ಕೆ ಏನು ಅವಕಾಶ ನೀಡಬೇಕು ಅಂತ ಹೇಳಿದರು, ಅದರ ಬಗ್ಗೆ ಕೂಡ ರಿಪೋರ್ಟನ್ನು ಸಿದ್ಧ ಮಾಡಿ ಅಂತ ಹೇಳಿದರು. ಷಡಕ್ಷರಿಯವರು ಬೇಗನೆ ಈ ಪಾಯಿಂಟ್ಸ್ಗಳನ್ನು ಗಮನಕ್ಕೆ ತಗೊಂಡು 2 ದಿವಸದಲ್ಲೇ ಆ 2 ಟಾಪಿಕ್ಗಳ ಮೇಲೆ ರಿಪೋರ್ಟನ್ನು ಜನ್ರೇಟ್ ಮಾಡಿದರು. ಹಳೆಯ ಪಿಂಚಣಿ ಯೋಜನೆ ಜಾರಿಗೆ ಬಂದರೆ ಎಷ್ಟು ಜನರಿಗೆ ಉಪಯೋಗ ಆಗುತ್ತೆ, ಎಷ್ಟು ಅದಕ್ಕೆ ಬಜೆಟಲ್ಲಿ ಎಷ್ಟು ಹಣ ಮೀಸಲಿಡಬೇಕಾಗುತ್ತೆ, ಸರ್ಕಾರಕ್ಕೆ ಎಷ್ಟು ಹೊರೆ ಆಗುತ್ತೆ ಎಲ್ಲ. ಆಮೇಲೆ ಆರೋಗ್ಯ ಸಂಜೀವನಿ ಯೋಜನೆ ಹಾಗೆ ನಗದು ರಹಿತ ಆರೋಗ್ಯ ಸಂಜೀವನಿ ಯೋಜನೆ ಮಾಡೋದಕ್ಕೆ ಎಷ್ಟು ಹಣವನ್ನು ಮೀಸಲಿಡಬೇಕಾಗುತ್ತೆ, ಈ ಎಲ್ಲ ರಿಪೋರ್ಟ್ಗಳನ್ನು 2 ದಿನದಲ್ಲಿ ತಯಾರು ಮಾಡಿ ಫೆಬ್ರವರಿ 29ರಂದು ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿದ್ದಾರೆ. ಹಾಗೂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ನಾನು ಈ ರಿಪೋರ್ಟನ್ನು ಪರಿಶೀಲಿಸಿ ಪಾಸಿಟಿವ್ ಆಗಿ ಮಾರ್ಚ್ 15ರೊಳಗೆ ತೀರ್ಮಾನವನ್ನು ನೀಡ್ತೇನೆ, ಇದನ್ನು ಜಾರಿಗೊಳಿಸ್ತೇನೆ, ನಾನು ನಿಮ್ಮ ಪರವಾಗಿದ್ದೇನೆ ಅಂತ ಅವರು ಸಮ್ಮೇಳನದಲ್ಲಿ ಕೂಡ ಮತ್ತೆ ರಿಪೀಟ್ ಮಾಡಿದರು. ನಾನು ರಾಜ್ಯ ಸರ್ಕಾರಿ ನೌಕರರ ಪರವಾಗಿದ್ದೇನೆ, ನಾವು ಯಾವುದೇ ರೀತಿಯಲ್ಲೂ ಈ DA ಹೈಕ್ ಅಥವಾ 7ನೇ ವೇತನ ಆಯೋಗ ಜಾರಿಯನ್ನು ಅವಧಿಯನ್ನು ಇನ್ನೂ ವಿಸ್ತರಿಸೋದಿಲ್ಲ, ಮಾರ್ಚ್ 15 ಏನು ಡೆಡ್ಲೈನ್ ಇದೆಯೋ ಅದರೊಳಗೇ ಜಾರಿಗೆ ತರ್ತೀವಿ, ವರದಿಯನ್ನು ಪಡೆದುಕೊಂಡಿದ್ದೀವಿ, ಅದನ್ನು ಪರಿಶೀಲಿಸಿ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಯೋಜನೆ ಬೇಗನೆ ಜಾರಿಗೆ ಬಂದು ಎಲ್ಲ ಸರ್ಕಾರಿ ನೌಕರರಿಗೆ ಉಪಯೋಗ ಆಗಲಿ ಅನ್ನೋದು ನನ್ನ ಆಶಯ. ಧನ್ಯವಾದಗಳು.